ಸೇವೆ, ಸಂಸ್ಕೃತಿ, ಸಂಸ್ಕಾರದ ಗುರಿಯ ಮೂಲಕ ಲಯನ್ಸ್ ಸಂಸ್ಥೆ ಕೆಲಸ ನಿರ್ವಹಿಸುತ್ತಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಕುಮಾರಸ್ವಾಮಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ತೆಂಗಿನ ಗಿಡ ನೆಡುವ ಮೂಲಕ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಅವರು, ನಮ್ಮ ಸಂಸ್ಥೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಬಡವರಿಗೆ ಕಣ್ಣಿನ ಆಪರೇಷನ್ ನಂತಹ ವಿಶೇಷ ಕಾರ್ಯಕ್ರಮಗಳ ಮೂಲಕ ಯಾವುದೇ ಸರ್ಕಾರದ ಸೌಲಭ್ಯ ಪಡೆಯದೆ ನಮ್ಮಗಳ ದುಡಿಮೆಯ ಒಂದಿಷ್ಟು ಹಣವನ್ನು ಸಾಮಾಜಿಕ ಕಾರ್ಯಕ್ಕೆ ಹಾಕುತ್ತಾ ಬಂದಿದ್ದೇವೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ದಿನಗಳಲ್ಲಿ ಇಂತಹ ಸೇವೆಯನ್ನು ಮಾಡಿ ಇನ್ನೊಬ್ಬರಿಗೆ ಆಸರೆಯಾಗಿ ಎಂದು ಕಿವಿಮಾತು ಹೇಳಿದರು. ದಾರಿ ಇದಾವೆ, ಒಂದೇ ಅಲ್ಲ, ಬೇಕಾದಷ್ಟು ಸಂಸ್ಥೆ ಇದಾವೆ. ಸಂಸ್ಥೆ ಇದ್ದೇ ಮಾಡಬೇಕು ಅಂತಿಲ್ಲ, ಹಾಗೆ ಸೇವೆ ಮಾಡಿದಷ್ಟು ಸಾಕಷ್ಟು ಅವಕಾಶವೇ. ವಿದ್ಯಾರ್ಥಿನಿಯರು ನಾನು ಏನು ಕೇಳ್ತೀನಿ ಅಂದ್ರೆ, ಬಸ್ ಸ್ಟ್ಯಾಂಡ್ಗೆ ಹೋದ್ರೆ KSRTC ಬಸ್ ಕರ್ತಿರಲ್ಲ, ನಿಮ್ಮ ಜೊತೆಗೆ ಇನ್ನೊಬ್ಬರಿಗೆ ಸೀಟ್ ಹಿಡಿಯಕ್ಕೆ ಬಸ್ಗೆ ನಗರಿ ಸೀಟ್ ಹಾಕ್ಬಿಡ್ತೀರ. ಮುದುಕರು ಅಥವಾ ಬಾಣಂತಿಯರು ಅವ್ರು ಯಾರು ಬಸ್ ಹತ್ತಕ್ಕಾಗಲ್ಲ, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಹೆಂಗೆ ಇದು ಒಂದು ಸೇವೆ. ನೀವು ಬಸ್ ಹತ್ತಿದ್ರೆ ಅದು ಕೂತಿರ್ತೀರಾ, ಯಾರಾದ್ರೂ ಹಿರಿಯರಿದ್ರೆ ಅವ್ರಿಗೆ ಜಾಗ ಬಿಟ್ಕೊಡಿ. ಅದು ಒಂದು ಸಮಾಜದಲ್ಲಿ ಒಳ್ಳೆ ಬೆಳವಣಿಗೆ. ಇವೆಲ್ಲ ಅವಕಾಶಗಳು. ಈಗ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಯಾವುದೇ ಮಠಕ್ಕೆ ಹೋಗ್ರಿ, ಇತ್ತೀಚೆಗಂತೂ ಶ್ರೀರಾಮನವಮಿ ಮಾಡಲಿ, ಯಾವುದೇ ಇದು ಮಾಡಲಿ, ಎಲ್ಲ ಕಡೆಗೂ ಊಟಕ್ಕೆ ಹಾಕ್ತಾರೆ. ಆಮೇಲೆ ದೇವಸ್ಥಾನಗಳಿಗೆ ಎಲ್ಲ ಕಡೆಗೂ ಚಂದ್ರಶೇಷ ದೇವಸ್ಥಾನದಲ್ಲೂ ನಾವೇನು ಕೇಳ್ತಿದ್ದೀವಿ ಅಂದ್ರೆ, ನಾವು ಒಂದು ಕಡೆ ಒಂದು ಪ್ರಸಾದ ಮಾಡಿದ್ರೆ ನಡಿಲ್ಲರು ಬೇಡ. ಪ್ರಸಾದ ಅನ್ನೋದನ್ನ ನಾವು ಸ್ವೀಕರಣೆ ಮಾಡಿದಾಗ ಅಲ್ಲಿ ಒಂದು ದಾಸೋಹದ ಡಬ್ಬಿಗಳಿಗೆ ಇರುತ್ತೆ. ನಾವು ಏನೇನೋ ಕಳಿತೀವಿ. ಒಂದು ಸುಮ್ಮನೆ ಒಂದು ಪಾನಿಪುರಿ ತಿಂದ್ರೆ 30 ರೂಪಾಯಿ, ನಾವು ಊಟ ಮಾಡಿ 10 ರೂಪಾಯಿ ಹಾಕೊಂಡ್ರೆ ಇನ್ನೊಬ್ಬರಿಗೆ ಅದು ಮುಂದಿನ ಪ್ರಸಾದಕ್ಕೆ ಆಗುತ್ತೆ ಅವಕಾಶ. ಇದು ಸೇವೆ ಮಾಡಬೇಕು ಅಂದ್ರೆ ರಾಜಕೀಯಕ್ಕೆ ಹೋಗ್ಬೇಕು ಅಥವಾ ಲಯನ್ ಕ್ಲಬ್ಗೆ ಹೋಗ್ಬೇಕು ಅಂತಲ್ಲ. ಇಲ್ಲಿರೋ ವಿದ್ಯಾರ್ಥಿಗಳು ಮುಂದೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಈ ಶಾಲೆಗೆ ಮತ್ತೆ ನಮ್ಮ ಏನು ಗುರುಗಳಿದ್ದಾರೆ ಒಳ್ಳೆ ಹೆಸರು ತರಬೇಕು. ಉಂಡೆ ರಾಮಣ್ಣ ಮಾತನಾಡಿ, ನಮ್ಮ ಸಂಸ್ಥೆಗೆ ಯಾವುದೇ ಸರ್ಕಾರದ ಸಹಕಾರ ಇಲ್ಲದೆ ನಮ್ಮ ದುಡಿಮೆಯ ಒಂದಿಷ್ಟು ಹಣದ ಜೊತೆಗೆ ದಾನಿಗಳ ಸಹಕಾರದಿಂದ ಸಮಾಜಮುಖಿ ಕೆಲಸ ಮಾಡುತ್ತಿದ್ದೇವೆ. ಇಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ ಕೊಟ್ಟಿರುವುದು ನಮಗೆ ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡುವ ಗುರಿ ಇಟ್ಟುಕೊಂಡಿದ್ದೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ವಿವೇಕಾನಂದ ಆಚಾರ್, ಸಿದ್ದಪ್ಪ ಗುಜ್ಜಾರಿ, ಮಲ್ಲಪ್ಪ, ಮುಖ್ಯ ಶಿಕ್ಷಕ ಸಂಗಮೇಶ್, ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್, ಸದಸ್ಯ ರಮೇಶ್, ನಿಂಗಣ್ಣ ಹಾಗೂ ಇತರರು ಹಾಜರಿದ್ದರು. ಯಾವುದೇ ರೀತಿಯ ಫಂಡ್ ಆಗಲಿ ಅಥವಾ ಸರ್ಕಾರದಿಂದ ಅನುದಾನ ಆಗಲಿ, ಬೇರೆ ಯಾವುದೇ ಸಂಘ ಸಂಸ್ಥೆಯಿಂದ ಅನುದಾನಗಳು ಬರತಕ್ಕಂಥದ್ದಲ್ಲ. ಈ ಒಂದು ವೈಯಕ್ತಿಕವಾಗಿ ಈ ಸಂಸ್ಥೆಯ ಎಲ್ಲರೂ ಕೂಡ ಪ್ರತಿ ವರ್ಷವೂ ಅವ್ರದೇ ಆದಂಥ ರಾಜ್ಯಕ್ಕೆ ಮತ್ತು ಒಂದು ನ್ಯಾಷನಲ್ಗೆ ಒಂದು ಅವ್ರದೇ ಆದಂಥ ಒಂದು ಫೀಸ್ ಅಂತ ಕಲೆಕ್ಟ್ ಮಾಡಿ, ಆ ಫೀಸ್ ಮುಖಾಂತರ ಕಳಿಸ್ಕೊಡೋ ಮುಖಾಂತರ ಕೊನೆಗೆ ವೈಯಕ್ತಿಕವಾಗಿ ಅವರ ಇರ್ತಕ್ಕಂಥ ಅವರ ಜಾಬಿಂದಲೇ ಫಂಡ್ಗಳನ್ನು ಹಾಕಿ ಮತ್ತು ಇತರೆ ದಾನಿಗಳಿಂದ ಪಡೆದು ಇದೊಂದು ಸಂಸ್ಥೆನ ಅವತ್ತಿಂದ ಕಟ್ಕೊಂಡು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಈ ವಿದ್ಯಾರ್ಥಿಗಳಿಗೆ ಹಾಗೆ ಬಡ ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ. ಈ ಅಂಗಾರ್ ಕಾರ್ಯಕ್ರಮ ಏನು ಆಸ್ಪತ್ರೆಯಲ್ಲಿ ಇವತ್ತು ಗುಬ್ಬಿ ಆಸ್ಪತ್ರೆಯಲ್ಲಿ ಇವತ್ತು ನೋಡ್ಬೋದು, ಯಾರೊಬ್ಬರು ದಾನಿಗಳಿಂದ ಲಯನ್ಸ್ ಕ್ಲಬ್ ಅಡಿಯಲ್ಲಿ ಪ್ರತಿದಿನ ಊಟ ಒಂದು ಅಂಗಾರ್ ಅಂದರೆ ರೋಗಿಗಳಿಗೆ ಉಪಹಾರ ಕೊಡ್ತಾರೆ. 1:30 2 ಗಂಟೆವರೆಗೂ 1 ಅವರ್ ಅವರಿಗೆ ಸುಮಾರು ಜನಕ್ಕೆ ರೋಗಿಗಳಿಗೆ ಹಾಗೂ ಇತರೆ ಬಂದಿರತಕ್ಕಂಥ ಆಸ್ಪತ್ರೆ ಜನಗಳಿಗೂ ಕೂಡ ಒಂದು ಉಪಹಾರವನ್ನು ಇವತ್ತು ನಡೀತಲೇ ಇದೆ. ಹಾಗೆ ಕೆಲವು ಕಾರ್ಯಕ್ರಮಗಳು ಸುಮಾರು ನಡೀತಾ ಬಂದಿವೆ. ಇವತ್ತಿನ ಒಂದು ಈ ವರ್ಷದ ನಮ್ಮ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರೇ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಆಗಿದ್ದಾರೆ. ಕೆಲವು ಇವತ್ತು ಗುಬ್ಬಿ ಬೆಳಿಗ್ಗೆ ಕಾಲೇಜಿನ ಒಂದು ಸ್ಕೂಲು, ಗರ್ಲ್ಸ್ ಹೈಸ್ಕೂಲ್ ನಮ್ಮ ಗುಬ್ಬಿ ಟೌನಲ್ಲಿ ಕೊಟ್ಟು ಇದು ಎರಡನೇದಾಗಿ ಇಲ್ಲಿಗೆ ನಾವು ಬಂದಿದ್ದೀವಿ. ನಾವು ಕೊಡ್ತಕ್ಕಂಥ ನೋಟ್ಬುಕ್ಗಳಿಂದ ತಮಗೆ ಅಷ್ಟು ಕೊಡಿಸಲ್ಲ ಅನ್ನೋ ತಂದೆ ತಾಯಿಗಳು ಯಾರೂ ಇಲ್ಲ, ಕೊಡಿಸ್ತಾರೆ. ಈ ಒಂದು ಲಯನ್ಸ್ ಕ್ಲಬ್ನ ಉದ್ದೇಶ ಮಕ್ಕಳಿಗೆ ತಾವು ಸೇವೆ ಮಾಡಬಹುದು ಮುಖಾಂತರ ಯಾವ ರೀತಿ ಸೇವೆಗಳನ್ನ ಮಾಡಬಹುದು, ಅನುಕೂಲ ರೀತಿಯಲ್ಲಿ ಬಡ ಮಕ್ಕಳಿಗಾಗಿರ್ಬೋದು. ಮತ್ತು ನಾಳೆ ಸಹ ನೀವು ಕೂಡ ನಮ್ಮ ಒಂದು ಏಜ್ಗೆ ಬಂದಾಗ ಇಂಥ ಸಂಘ ಸಂಸ್ಥೆಗಳು ಹುಟ್ಟಾಕಿ
ಅಥವಾ ನೀವು ಸೇರ್ಕೊಂಡು ಯಾವ ರೀತಿ ಒಂದು ಸೇವೆ ಮಾಡ್ಬೋದು, ಅಳಿಲು ಸೇವೆ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆಯಾಗಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವನ್ನ ಕೊಡ್ತಕ್ಕಂಥ 2 ಬುಕ್ಗಳು ನಿಮಗೆ ಏನು ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗಿದ್ರು ಸ್ವಲ್ಪ ಪ್ರಮಾಣದಲ್ಲಿ ನೀವು ಅನುಕೂಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು